C9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ರಣವೀರ್ ಸಿಂಗ್ ಬಾಲಿವುಡ್ನ ಸ್ಟಾರ್ ನಟ. ಇತ್ತೀಚೆಗೆ ದುರಂಧರ್ ಸಿನಿಮಾ ಮೂಲಕ ಬಾಲಿವುಡ್ ಚಿತ್ರರಂಗ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ್ರು. ದುರಂಧರ್ನ ರಣವೀರ್ ಸಿಂಗ್ ಅಭಿನಯಕ್ಕೆ ಸಿನಿ ಪ್ರೇಮಿಗಳು ಫಿದಾ ಆಗಿದ್ರು. ಇಂತಹ ಪ್ರತಿಭಾನ್ವಿತ ನಾಯಕ ನಟನನ್ನ ಬಾಲಿವುಡ್ನಲ್ಲಿ ಬ್ಯಾನ್ ಮಾಡಲಾಗಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ರಣವೀರ್ ಸಿಂಗ್ ಅವರನ್ನ FWICE ಅಂದ್ರೆ ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಅಧಿಕೃತವಾಗಿ ಬ್ಯಾನ್ ಮಾಡಿ ಆದೇಶ ಕೊಟ್ಟಿದೆ. ಹಾಗಿದ್ರೆ ರಣವೀರ್ ಸಿಂಗ್ ವಿರುದ್ಧ ಯಾಕೆ ಕಠಿಣ ಕ್ರಮ ಅಂತೀರಾ? ಅದಕ್ಕೆ ಕಾರಣ ಕೂಡ ಇದೆ. ಅದುವೇ ಡಾನ್ ಸಿನಿಮಾ. ಎಸ್, ಫರ್ಹಾನ್ ಅಖ್ತರ್ ನಿರ್ದೇಶನದ ಡಾನ್ 3 ಚಿತ್ರದಿಂದ ಕೊನೆ ಕ್ಷಣದಲ್ಲಿ ರಣವೀರ್ ಸಿಂಗ್ ಹಿಂದೆ ಸರಿದ ಆರೋಪದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಲ್ಲದೆ ರಣವೀರ್ ಸಿಂಗ್ ಒಕ್ಕೂಟದ ಮುಂದೆ ವಿಚಾರಣೆಗೆ ಹಾಜರಾಗಿರಲಿಲ್ಲ ಅನ್ನೋ ಆರೋಪವೂ ಇದೆ. ಹಾಗಾಗಿ ನಟ ರಣವೀರ್ ಸಿಂಗ್ ಅವರೊಂದಿಗೆ ಮುಂದಿನ ಸಿನಿಮಾಗಳಲ್ಲಿ ತನ್ನ ಯಾವುದೇ ನೌಕರರು ಕೆಲಸ ಮಾಡುವುದಿಲ್ಲ ಅಂತ ವೆಸ್ಟರ್ನ್ ಇಂಡಿಯಾ ಸಿನಿ ಉದ್ಯೋಗಿಗಳ ಒಕ್ಕೂಟ ತಿಳಿಸಿದೆ. ಡಾನ್ ಸಿನಿಮಾದ ಶೂಟಿಂಗ್ ಆರಂಭಕ್ಕೆ ಕೆಲ ದಿನಗಳು ಬಾಕಿ ಇರುವಾಗಲೇ ರಣವೀರ್ ಸಿಂಗ್ ಸಿನಿಮಾದಿಂದ ಹೊರ ನಡೆದಿದ್ದಾರೆ. ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ಇಂಡಿಯನ್ ಫಿಲ್ಮ್ ಅಂಡ್ ಟೆಲಿವಿಷನ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಮೂಲಕ ದೂರು ದಾಖಲಿಸಲಾಗಿತ್ತು. ನಿರ್ದೇಶಕ ಫರ್ಹಾನ್ ಅಖ್ತರ್ ಅವರು ಈ ಸಂಘಟನೆಯ ಸದಸ್ಯರು ಕೂಡ ಹೌದು. ಇನ್ನು ಈ ಘಟನೆಯಿಂದ ಸಿನಿ ಒಕ್ಕೂಟ FWICE ಗರಂ ಆಗಿದ್ದು, ಅಧ್ಯಕ್ಷ BN ತಿವಾರಿ ಮತ್ತು ಸಲಹೆಗಾರ ಅಶೋಕ್ ಪಂಡಿತ್ ಅವರು ಈ ವಿಚಾರಕ್ಕೆ ಪರಿಹಾರ ಸಿಗೋವರೆಗೂ ಅಥವಾ ಮಾತುಕತೆ ನಡೆಯುವವರೆಗೆ ಸಂಘದ ಸದಸ್ಯರು ಮತ್ತು ಸಂಬಂಧಿತ ಕಾರ್ಮಿಕರು ರಣವೀರ್ ಸಿಂಗ್ ಅವರ ಜೊತೆಗೆ ಕೆಲಸ ಮಾಡಬಾರದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಪೂರ್ವ ನಿರ್ಮಾಣ ವೆಚ್ಚ ಮತ್ತು ವೇಳಾಪಟ್ಟಿ ವ್ಯತ್ಯಯಗಳ ಕಾರಣದಿಂದ ಸುಮಾರು 40ರಿಂದ 45 ಕೋಟಿ ಪರಿಹಾರಕ್ಕೆ ಡಿಮ್ಯಾಂಡ್ ಮಾಡಿದೆ ಅನ್ನೋ ವರದಿ ಸಿಕ್ಕಿದೆ. ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಸಂಸ್ಥೆಯು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಟ ರಣವೀರ್ ಸಿಂಗ್ ಅವರ ವಿರುದ್ಧ ಅಸಹಕಾರ ನಿರ್ದೇಶನವನ್ನ ಹೊರಡಿಸಿ ಚಿತ್ರೀಕರಣಕ್ಕೆ ಬಹಿಷ್ಕಾರವನ್ನ ಹಾಕಿದೆ. ಇನ್ನು ಈ ಬೆಳವಣಿಗೆ ಕುರಿತು ರಣವೀರ್ ಸಿಂಗ್ ತಮ್ಮ ವಕ್ತಾರರ ಮೂಲಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಾಲಿವುಡ್ ಚಿತ್ರರಂಗ ಹಾಗೂ ಡಾನ್ ಚಿತ್ರಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರ ಮೇಲೂ ರಣವೀರ್ ಸಿಂಗ್ ಅತ್ಯುನ್ನತ ಗೌರವವನ್ನ ಹೊಂದಿದ್ದು, ಡಾನ್ 3 ಸಿನಿಮಾ ಸುತ್ತ ಇತ್ತೀಚೆಗೆ ಎದ್ದಿರುವ ವಿವಾದಗಳ ಬಗ್ಗೆ ಮೌನವಾಗಿದ್ದು, ವೃತ್ತಿಪರ ಚರ್ಚೆಗಳು ಮತ್ತು ವೈಯಕ್ತಿಕ ಹೋಲಿಕೆಗಳನ್ನು ಘನತೆ, ಪ್ರಬುದ್ಧತೆ ಮತ್ತು ಪರಸ್ಪರ ಗೌರವದಿಂದ ಉತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ ಅಂತ ರಣವೀರ್ ಸಿಂಗ್ ಅಧಿಕೃತ ವಕ್ತಾರರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮುಂದುವರೆದು ಕೆಲ ವದಂತಿಗಳಿಗೆ ಸಾರ್ವಜನಿಕವಾಗಿ ಪ್ರತಿಕ್ರಿಯೆ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಅವರ ಗಮನವೇನಿದ್ದರೂ ಅವರ ಕೆಲಸ. ಅವರು ತೊಡಗಿಸಿಕೊಂಡಿರುವ ಚಿತ್ರದ ಬಗ್ಗೆ ಆಳವಾದ ಗೌರವ ಮತ್ತು ಸದ್ಭಾವನೆಯನ್ನ ಹೊಂದಿದ್ದು, ಫ್ರಾಂಚೈಸಿಯ ನಿರಂತರ ಯಶಸ್ಸನ್ನ ಪ್ರಾಮಾಣಿಕವಾಗಿ ಬಯಸ್ತಾರೆ. ಇಂತಹ ಕ್ಷಣಗಳಲ್ಲಿ ಸಂಯಮದಿಂದ ಇರುವುದು ಪ್ರಜ್ಞಾಪೂರ್ವಕ ನಿರ್ಧಾರವಾಗಿದೆ ಮತ್ತು ಅವರು ಅದೇ ನಿಲುವನ್ನು ಮುಂದುವರಿಸುತ್ತಿದ್ದಾರೆ ಅಂತ ವಕ್ತಾರರು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಬೆಳವಣಿಗೆಯ ನಡುವೆ ರಣವೀರ್ ಸಿಂಗ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದ್ದು, ತಾಯಿ ಚಾಮುಂಡಿಯ ಮುಂದೆ ಮಂಡಿ ಊರಿ ಕೂತು ಕ್ಷಮೆ ಕೇಳಿದ್ದಾರೆ. ನಿಮಗೆ ನೆನಪಿರಬಹುದು, ಈ ಹಿಂದೆ ಗೋವಾದಲ್ಲಿನ ಫಿಲ್ಮೋತ್ಸವ ಕಾರ್ಯಕ್ರಮದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಮತ್ತು ರಿಷಬ್ ಶೆಟ್ಟಿಯವರ ನಟನೆಯನ್ನ ಹೊಗಳುವ ಭರದಲ್ಲಿ ಕರಾವಳಿ ದೈವವನ್ನ ಅನುಕರಣೆ ಮಾಡಿ ಅಪಮಾನ ಮಾಡಿದಂತಹ ವಿವಾದಕ್ಕೆ ರಣವೀರ್ ಸಿಂಗ್ ಅವರು ಗುರಿಯಾಗಿದ್ರು. ದೈವ ನಿಂದನೆಯ ಪ್ರಕರಣವನ್ನ ಖಂಡಿಸಿ ಹಿರಿಯ ವಕೀಲರಾದ ಪ್ರಶಾಂತ್ ಮೇತಲ್ ಅವರು ನಟ ರಣವೀರ್ ಸಿಂಗ್ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಿದ್ರು. ನಟ ರಣವೀರ್ ಸಿಂಗ್ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಖುದ್ದಾಗಿ ಬಂದು ತಾಯಿ ಚಾಮುಂಡೇಶ್ವರಿಯ ಎದುರು ಮಂಡಿಯೂರಿ ಬೇಷರತ್ ಕ್ಷಮೆ ಕೇಳಿದ್ರೆ ಮಾತ್ರ ತಾವು ಕೇಸನ್ನ ವಾಪಸ್ ಪಡೆಯುವುದಾಗಿ ಷರತ್ತು ವಿಧಿಸಿದ್ರು. ಅಂತೆಯೇ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ದಿಢೀರ್ ಭೇಟಿ ನೀಡಿರುವ ರಣವೀರ್ ಸಿಂಗ್ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ತದನಂತರ ದೈವ ನಿಂದನೆಯ ಮಹಾಪರಾಧಕ್ಕಾಗಿ ದೇವಸ್ಥಾನದ ಆವರಣದಲ್ಲಿ ತಾಯಿಯ ಸನ್ನಿಧಿಯಲ್ಲೇ ಮಂಡಿಯೂರಿ ಬೇಷರತ್ ಕ್ಷಮೆ ಯಾಚಿಸಿದ್ದಾರೆ. ಎಲ್ಲೋ ಒಂದು ಕಡೆ ಅಂದು ದೈವಕ್ಕೆ ರಣವೀರ್ ಸಿಂಗ್ ಅವರು ಮಾಡಿದ ಅಪಮಾನವೇ ಇವತ್ತು ಅವರನ್ನ ಬ್ಯಾನ್ ಸಂಕಷ್ಟಕ್ಕೆ ದೂಡಿದೆ. ದೈವದ ಶಕ್ತಿ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿವೆ. ಇನ್ನು ಮುಂದಿನ ದಿನಗಳಲ್ಲಿ ರಣವೀರ್ ಸಿಂಗ್ ಅವರ ಈ ಬ್ಯಾನ್ ವಿಚಾರ ಬಾಲಿವುಡ್ನಲ್ಲಿ ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.